ಮೊದಲಿಗೆ ಇವತ್ತಿನ ಮೇಜರ್ ಸ್ಟೋರಿ ನೋಡಿ. ತುಂಗಭದ್ರಾ ಡ್ಯಾಮ್ ತುಂಬಲಪ್ಪ ಅಂಥೇಳಿ ದೇವರ ಮೊರೆ ಹೋಗಿದ್ರು ರೈತರು. ಅಂತೂ ಇಂತೂ ಈ ಬಾರಿ ತುಂಗಭದ್ರಾ ಡ್ಯಾಮ್ ತುಂಬಿತು. ಈ ಬಾರಿ ಒಂದಲ್ಲ ಎರಡೆರಡು ಬೆಳೆಗಳನ್ನು ಬೆಳಿಬಹುದು ಅಂಥೇಳಿ ಅನ್ನದಾತರು ನಮ್ಮ ರೈತರು ತುಂಬಾ ಖುಷಿಪಟ್ಟಿದ್ರು. ಆದರೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನಲ್ಲಿರುವಂತಹ ತುಂಗಭದ್ರಾ ಡ್ಯಾಮ್ನಲ್ಲಿ ಅವಾಂತರವೇ ನಡೆದೋಯ್ತು. ಅವಧಿಗೂ ಮುನ್ನವೇ ತುಂಬಿದ್ದ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗೋಯ್ತು. ಸೊ ಓವರ್ಲೋಡ್ನಿಂದ ಡ್ಯಾಮ್ನ ಗೇಟ್ ಕಿತ್ತೋಯ್ತು. ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಈಗಲೂ ಕೂಡ ಒಂದೇ ಗೇಟ್ನಿಂದ ನೀರೆಲ್ಲವೂ ಕೂಡ ನದಿ ಪಾಲಾಗ್ತಾ ಇದೆ. 105 TMC ಸಾಮರ್ಥ್ಯದ TB ಡ್ಯಾಮ್ನ ಅರ್ಧದಷ್ಟು ನೀರು ಖಾಲಿ ಆದ ಮೇಲೇ ರಿಪೇರಿಯ ಕಾರ್ಯ ಶುರುವಾಗುತ್ತೆ ಅಂಥೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಡ್ಯಾಮ್ನ ಗೇಟ್ ಮುರಿದ ಪರಿಣಾಮ ಏನಾಗ್ಬಿಟ್ಟಿದೆ ಅಂದರೆ ನದಿ ತೀರದ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಡ್ಯಾಮ್ ವೀಕ್ಷಣೆಗೆ ಬರುವಂತಹ ಸಾರ್ವಜನಿಕರಿಗೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಪಂಪಾವನ ಬಳಿಯೇ ಪೊಲೀಸ್ ಇಲಾಖೆ ಬ್ಯಾರಿಕೇಡನ್ನು ಹಾಕಿ ಜಲಾಶಯದ ಬಳಿ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ ಚೈನ್ ಲಿಂಕ್ ಕಟ್ಟಾಗಿರೋದನ್ನು ಸರಿಪಡಿಸೋದಕ್ಕೆ ಜಲಾಶಯದ ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಅಧಿಕಾರಿಗಳ ತಂಡ ಇನ್ನೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದೆ, ಪರಿಶೀಲಿಸ್ತಾ ಇದೆ. 50 TMCಗೂ ಅಧಿಕ ನೀರು ಹೊರ ಬಿಡೋದರವರೆಗೂ ಕೂಡ ಗೇಟ್ ದುರಸ್ತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಡ್ಯಾಮ್ನ ಗೇಟ್ ಕಾಮಗಾರಿಗಾಗಿ ಬೆಂಗಳೂರಿನಿಂದ ಚೆನ್ನೈನಿಂದ ಜಲಾಶಯಕ್ಕೆ ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಡ್ಯಾಮ್ನ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಹೀಗಾಗಿರೋದು ಅಂಥೇಳಿ ತುಂಗಭದ್ರಾ ನೀರಾವರಿ ವಲಯದ CEL ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಂದೇ ಕಡೆ ಒತ್ತಡ ಆಗೋದನ್ನು ಕಡಿಮೆ ಮಾಡಲಾಗಿದೆ. ಅಂದರೆ ಉಳಿದ ಗೇಟನ್ನು ಓಪನ್ ಮಾಡಿ ನೀರನ್ನು ಬಿಡಲಾಗ್ತಾ ಇದೆ. ಸೊ ಫೋರ್ಸ್ ಕಮ್ಮಿ ಆಗುತ್ತೆ, ಜಲಾಶಯದ ಸುರಕ್ಷತೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂಥೇಳಿ ಬಸವರಾಜ್ ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದು ಕಡೆ ಡಿ ಲಿಂಕ್ ಆಗಿದೆ ಅಂತ ಹೇಳಿದ್ನಲ್ಲ ಗೇಟು, ಈಗ ಮೊನ್ನೆ ಕೈಲೇ ಇಲ್ಲ. ಪ್ರತಿ ವರ್ಷ ಕೂಡ ಬಿಫೋರ್ ನೀರು ಬಿಡೋ ಪೂರ್ವದಲ್ಲಿ ನಾವುಗಳು ಬಂದುಬಿಟ್ಟು ನಮ್ಮ ಸೆಕ್ರೆಟರಿ ಅವರು ಎಲ್ಲ ಚೆಕ್ ಮಾಡಿದ್ದಾರೆ. ಪ್ರತಿ ವರ್ಷ ಮೇಂಟೈನ್ ಮಾಡ್ತಾರೆ. ಮೊನ್ನೆ 1,72,000 ಕ್ಯೂಸೆಕ್ ಕೂಡ ಹರಿಬಿಟ್ಟಿದೆ. ಯಾವುದೂ ಸಮಸ್ಯೆ ಆಗಿಲ್ಲ, ಯಾವುದೂ ತೊಂದರೆ ಇಲ್ಲ. ನೀರು ಹರಿದು ಹೋಗ್ತಾ ಇದೆ. ಒಂದು ಕಡೆ ಡಿ ಲಿಂಕ್ ಆಗಿದೆ, ಈ ಎರಡೂ ಕಡೆ ಇರ್ತಾವಲ್ಲ, ಒಂದು ಕಡೆ ಡಿ ಲಿಂಕ್ ಆಗಿದೆ. ಇದು ಮೊದಲನೇ ಸಾರಿ. ಈ ಹಿಂದೆ ಎಂದೂ ಕೂಡ ಹಿಂಗಾಗಿಲ್ಲ, ಎಂದೂ ಆಗಿಲ್ಲ. ಇದೇ ಪ್ರಥಮ ಬಾರಿ ಒಂದು ಕಡೆ ಡಿ ಲಿಂಕ್. ನೋಡಿ, ಈ ತುಂಗಭದ್ರಾ ಡ್ಯಾಮ್ನ 19ನೇ ಗೇಟ್ನ ಚೈನ್ ಲಿಂಕ್ ಇದೆಯಲ್ಲ, ಅದು ಕಟ್ಟಾಗೋಯ್ತು. ಹೀಗಾಗಿರೋದ್ರಿಂದಾಗಿ ಡ್ಯಾಮ್ನಿಂದ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ತುಂಗಭದ್ರಾ ನದಿಗೆ ಬಿಡಲಾಗ್ತಾ ಇದೆ. ಹೀಗಾಗಿ ಪ್ರವಾಹದ ಭೀತಿ ಕೂಡ ಶುರುವಾಗ್ತಾ ಇದೆ ನದಿ ಪಾತ್ರದ ಜನರಲ್ಲಿ. ನದಿ ಪಾತ್ರದ 4 ಜಿಲ್ಲೆಯ 30 ಹಳ್ಳಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ 21 ಹಳ್ಳಿ, ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ 6 ಹಳ್ಳಿಗಳ ಜನರಿಗೆ ಎಚ್ಚರಿಕೆಯಿಂದಿರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಇನ್ನು ನಿರಂತರವಾಗಿ ನೀರು ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಹಂಪಿ ಸ್ಮಾರಕಗಳು ಮುಳುಗಡೆಯಾಗಿದೆ. ಅದು 1 ಲಕ್ಷ ಕ್ಯೂಸೆಕ್ ನೀರು ಬಿಡತಾ ಇರೋದಕ್ಕಾಗಿ ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನೋಡಿ, ಮೊದಲಿಗೆ ಸಾಲು ಮಂಟಪ, ಜನಿವಾರ ಮಂಟಪ, ಪುರಂದರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪಗಳು ಮುಳುಗಡೆಯಾಗಿವೆ. ಇನ್ನು ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿದ್ರಿಂದಾಗಿ ಡ್ಯಾಮ್ ಎದುರು ಇರುವಂತಹ ಕಿರು ಸೇತುವೆಯನ್ನು ಕೂಡ ನೋಡೋದಕ್ಕೆ ಜನ ಬೆಳ್ಳಂಬೆಳಗ್ಗೆ ಮುಗಿಬಿದ್ದಿದ್ರು. ಸೇತುವೆ ಮೇಲೆ ನಿಂತು ಜನ ಸೆಲ್ಫಿಗಳನ್ನು ತೆಗೆದುಕೊಳ್ಳೋದೇನು, ವಿಡಿಯೋಗಳನ್ನು ತೆಗೆದುಕೊಳ್ಳೋದೇನು, ಇದೆಲ್ಲವೂ ಕೂಡ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆಯಲ್ಲ, ಅದಕ್ಕೋಸ್ಕರ. ಇನ್ನು ರಾತ್ರಿ ವೇಳೆ ಹೆಚ್ಚು ನೀರನ್ನು ಬಿಡುವ ಸಾಧ್ಯತೆಯೂ ಕೂಡ ಇದೆ. ಸೊ ಆದಷ್ಟು ಬೇಗ ನೀರನ್ನು ಬಿಡ್ತಾ ಹೋಗ್ತಾ ಇದ್ರೆ ನಾವು ಮತ್ತೆ ಅದನ್ನು ಸರಿಪಡಿಸುವಂತಹ ಕೆಲಸಗಳನ್ನು ಆದಷ್ಟು ಬೇಗ ಮಾಡಬಹುದು ಅಂಥೇಳಿ ಅಧಿಕಾರಿಗಳ ಲೆಕ್ಕಾಚಾರ. ಇನ್ನು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ಟಾದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಘಟನಾ ಸ್ಥಳಕ್ಕೆ DCM DK ಶಿವಕುಮಾರ್ ಅವರು ದಿಢೀರಂತ ಭೇಟಿ ಕೊಟ್ಟು ಖುದ್ದಾಗಿ ಪರಿಶೀಲಿಸಿದರು. ಗೇಟ್ ಲಿಂಕ್ ಚೈನ್ ಕಟ್ಟಾಗಿರೋದನ್ನು ಪರಿಶೀಲಿಸಿದ DKಶಿಗೆ ಡ್ಯಾಮ್ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟರು. ಕ್ರಸ್ಟ್ ಗೇಟ್ ವೀಕ್ಷಣೆಯ ಬಳಿಕ DK ಶಿವಕುಮಾರ್ ಹೊಸಪೇಟೆಯಲ್ಲಿ ಜಲಾಶಯದ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನು ನಡೆಸಿ ಗೇಟ್ ಸರಿ ಮಾಡೋದರ ಬಗ್ಗೆ ಚರ್ಚೆ ಮಾಡಿದರು. ಸಚಿವ ಶಿವರಾಜ್ ತಂಗಡಗಿ, ಮಾಜಿ ಸಚಿವ ಆನಂದ್ ಸಿಂಗ್, ಮಾಜಿ ಸಂಸದ ಸಂಗಣ್ಣ ಕರಡಿ, ಶಾಸಕರು, ಸಂಸದರು, ಜಲಸಂಪನ್ಮೂಲ ಇಲಾಖೆ ಕಾರ್ಯದರ್ಶಿಗಳು, ಅಧಿಕಾರಿಗಳೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಭೆಯ ಬಳಿಕ ಮಾತನಾಡಿದ DK ಶಿವಕುಮಾರ್, ಗೇಟ್ ರಿಪೇರಿ ಮಾಡೋದಕ್ಕೆ ಅನುಭವ ಉಳ್ಳವರನ್ನು ಕರೆಸ್ತಾ ಇದ್ದೀವಿ. ಡ್ಯಾಮ್ನಿಂದ 98,000 ಕ್ಯೂಸೆಕ್ ನೀರು ಹೊರಗೆ ಬಿಡಲಾಗ್ತಾ ಇದೆ.
19ನೇ ಗೇಟ್ 1ರಲ್ಲಿಗೆ 35,000 ಕ್ಯೂಸೆಕ್ ನೀರು ಹೊರಗೋಗ್ತಾ ಇದೆ. ಜಲಾಶಯದಿಂದ 60 TMC ನೀರು ಖಾಲಿ ಮಾಡಬೇಕಾಗಿದೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದರು. ಗೇಟ್ ಅಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಚೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ. ಅದನ್ನ ತಾವೆಲ್ಲ ನೀವು ನೋಡ್ಬೋದು, ಬಿದ್ದಿದೆ ಅಲ್ಲಿಗೆ. ಕೂಡಲೇ ನಮ್ಗೆ ಬಹಳ ಪ್ರೆಷರ್ ಬಿಲ್ಡಪ್ ಆಗ್ತು. ನಮ್ಮ ಮಂತ್ರಿಗಳು ಕೂಡ ವಿತಿನ್ 1 hour ಅವರು ಇಲ್ಲಿಗೆ ಸ್ಪಾಟ್ ಕೂಡ ಬಂದ್ರು. ಡ್ಯಾಮ್ಗೆ ಬಹಳ ಡ್ಯಾಮೇಜ್ ಆಗುವಂತ ಒಂದು ಪರಿಸ್ಥಿತಿ ಕೂಡ ಇತ್ತು. ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲಾ ಗೇಟ್ ಅನ್ನ ಓಪನ್ ಮಾಡ್ಲಿಕ್ಕೆ ತೀರ್ಮಾನವನ್ನ ನಾವು ಮಾಡಿದ್ದೇವೆ. 10 ಗೇಟ್ ಅಲ್ಲಿ 19ನೇ ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ನ ಚೈನ್ ಕಟ್ಟಾಗಿರೋ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆ ಆಡಿದ್ದಾರೆ. ಸ್ಥಳದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಸಿಎಂ ಸೂಚನೆಯನ್ನು ಕೊಟ್ಟರು. ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗ ಜೊತೆಗೂ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡಿ ಅಗತ್ಯ ಕ್ರಮ ಏನಿರುತ್ತೆ ಅದನ್ನು ತೆಗೆದುಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಆಗಸ್ಟ್ 13ಕ್ಕೆ ಸಿಎಂ ಸಿದ್ದರಾಮಯ್ಯನವರು ಟಿಬಿ ಡ್ಯಾಮ್ಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಲಿಕ್ಕಿದ್ದಾರೆ. ಅಂದರೆ ನಾಡಿದ್ದು ಭೇಟಿಯನ್ನು ಕೊಡಲಿಕ್ಕಿದ್ದಾರೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿರೋ ಬಗ್ಗೆ ಕಾಂಗ್ರೆಸ್ನ ಸಂಸದ ತುಕಾರಾಂ ಅವರು ಸ್ಫೋಟಕ ಬಾಂಬ್ ಸಿಡಿಸ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ ಈ ತುಕಾರಾಂ, 8 ತಿಂಗಳಿನಿಂದ ಈ ಡ್ಯಾಮ್ಗೆ ಮುಖ್ಯ ಇಂಜಿನಿಯರ್ ಇಲ್ವೇ ಇಲ್ಲ. ಅಂದರೆ ಆರೋಗ್ಯ ಸರಿ ಇರದ ಕಾರಣ AEE ಸಮಯಕ್ಕೆ ತಕ್ಕಂತೆ ಬರ್ತಾ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಕಾಟಾಚಾರಕ್ಕೆ ಬಂದು ಹೋಗ್ತಾ ಇದ್ರು. ಹೀಗಾಗಿ ಘಟನೆ ನಡೆದಿರಬಹುದು ಅಂತ ಈ ತುಕಾರಾಂ ಅವರು ಜಲಾಶಯದ ಅಧಿಕಾರಿಗಳ ವಿರುದ್ಧ ಆರೋಪ ಮಾಡಿದ್ದಾರೆ. ಇನ್ನು ಕೊಪ್ಪಳ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಮಾತನಾಡಿ, ಡ್ಯಾಮ್ ಗೇಟ್ ದುರಸ್ತಿ ಹಾಗೂ ನೀರು ರಕ್ಷಿಸೋದು ನಮ್ಮ ಆದ್ಯತೆ ಇರುತ್ತೆ. ನೀರು ಉಳಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ ಅಂತಂದಿದ್ದಾರೆ. ಚೀಫ್ ಇಂಜಿನಿಯರ್ ಕೂಡ 8 ತಿಂಗಳಿಂದ ಚೀಫ್ ಇಂಜಿನಿಯರ್ ಕೂಡ ಇದಕ್ಕೆ ಆಗಿಲ್ಲ. ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಹೆಲ್ತಲ್ಲಿ ಸ್ವಲ್ಪ ಸರಿ ಇಲ್ಲ ಅವರೆಲ್ಲರೂ ಕೂಡ. ಸೊ ಈಚೆ ನ್ಯಾಚುರಲ್ ರಿಸೋರ್ಸಸ್ ಸುಮಾರಾಗಿ 105 TMC ನೀರು ಇರ್ತಕ್ಕಂಥ ಒಂದು ಜಲಾಶಯಕ್ಕೆ ನಾವು ಗಿಬ್ಬಂದಿದ್ದು ಕೂಡ ಸ್ವಲ್ಪ ಕೊರತೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಬೇಜಾರು ಅನ್ನಿಸ್ತದೆ. ಸೊ ಮುಂದಿನ ದಿನದಲ್ಲಿ ಸ್ಟಾಫು ಪ್ಲಸ್ ಟೆಕ್ನಿಕಲಿ ಏನು ಮಾಡಬೇಕು, ಯಾವ ಥರ ನಾವು ಇದನ್ನು ಸ್ಟ್ರೀಮ್ಲೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡಿ ಅದನ್ನ ಸರಿ ಮಾಡ್ತಾ ಅದು ಗಮನಕ್ಕೆ ಕೂಡ ತರ್ತೀನಿ ಈಗ ನಾನೆಲ್ಲ. ಈಗ ಒಂದಿಷ್ಟು ಮಂದಿ ಗೇಟನ್ನು ಮಾಡುವಂಥ ಕೆಲವೊಂದು ತಜ್ಞರು ಸದ್ಯ ಅಲ್ಲಿ ಬಂದಿದ್ದಾರೆ. ಅವ್ರ ಜೊತೆಗೂ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಮಗೆ ಭಾಳ ಮುಖ್ಯವಾಗಿದ್ದು ನೀರನ್ನು ರಕ್ಷಣೆ ಮಾಡ್ಕೋಬೇಕು, ಡ್ಯಾಮನ್ನು ರಕ್ಷಣೆ ಮಾಡಬೇಕು. ಡ್ಯಾಮು ಮತ್ತು ನೀರು ಇವು ರಕ್ಷಣೆ ಮಾಡೋಂಥ ಕೆಲಸ. ಯಾಕಂತಂದರೆ 50%ಗಿಂತ ಹೆಚ್ಚು ರೈತರಿಗಾಗಲೇ ಭತ್ತವನ್ನು ನಾಟಿ ಮಾಡಿದ್ದಾರೆ. ಹೀಗಾಗಿ ಅದಕ್ಕೆ ಏನೇನು ಬೇಕು ಮತ್ತು ಡ್ಯಾಮ್ ರಕ್ಷಣೆಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ವಿ. ತುಂಗಭದ್ರಾ ಡ್ಯಾಮ್ನ ಚೈನ್ ಕಟ್ ಆದ ಬಗ್ಗೆ ಸರ್ಕಾರ ಅಲ್ಲಿನ ಜನರಿಗೆ ನಾವಿದ್ದೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದೆ. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ಈಗಾಗಲೇ ಟೆಕ್ನಿಕಲ್ ಟೀಮನ್ನು ಕರೆಸ್ತಾ ಇದೆ. ಡ್ಯಾಮ್ನಿಂದ ನೀರು ಬಿಡೋದ್ರಿಂದಾಗಿ ಪ್ರವಾಹದ ಭೀತಿ ಏನಿಲ್ಲ. ಈಗಾಗಲೇ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ ಅಂತಂದಿದ್ದಾರೆ. ಯಾವ ಕಾರಣಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಟೆಕ್ನಿಕಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಮೊದಲಿಗೆ ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಒತ್ತು ಕೊಡಬೇಕಾಗಿದೆ ಅಂತೇಳಿ MB ಪಾಟೀಲ್ ಅವರು ಮತ್ತೊಂದು ಕಡೆ ಹೇಳಿದರು. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಎಲ್ಲ ಡ್ಯಾಮ್ಗಳಲ್ಲೂ ಸಣ್ಣ ಪುಟ್ಟ ಲೋಪಗಳಿದ್ದಾವೆ, ನಮ್ಮ ಸರ್ಕಾರ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತಂದಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಟೀಮ್ ಹೋಗೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ, ಎಲ್ಲ ಪ್ರಿಕಾಷನ್ಸನ್ನು ತಗೊಳ್ತಾ ಇದ್ದಾರೆ. ಅವರಿಗೆಲ್ಲ ಅಂದರೆ ಪ್ರಿಕಾಷನರಿ ಮೆಜರ್ ಆಗಿ ಕೊಡಲೇಬೇಕಲ್ಲ. ಬೈ ಚಾನ್ಸ್ ಏನಾದರೂ ಆಕಸ್ಮಿಕವಾದಂಥ ಘಟನೆ ನಡೆದರೆ ಸೇಫ್ಟಿ ಇರಲಿ ಅಂತ ಹೇಳಿ ಅವರಿಗೆ ತಿಳಿಸಿದ್ದಾರೆ. ಆದರೆ ನಮಗೆ ಇಂಟರ್ನಲಿ ಟೆಕ್ನಿಕಲ್ ಟೀಮ್ ಹೋದ್ಮೇಲೆ ಎಲ್ಲ ಸರಿ ಹೋಗ್ತದೆ ಅಂತ ಹೇಳ್ತೀವಿ. ರಿಪೇರಿ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಟ್ ಟೆಕ್ನಿಕಲ್ ಟೀಮ್ ಹೋಗಿ ಹೇಳೋವರೆಗೂ ನಾವು ಯಾವುದನ್ನು ಕೂಡ ದೃಢಪಡಿಸೋಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಅವರು ಅದನ್ನ ತಿಳ್ಕೋತಾರೆ. ಅಧಿಕಾರಿಗಳು ತಾಂದ್ರಿಂದ ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಆ ಟೆಕ್ನಿಕಲ್ ರೀಸನ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಸ್ವಾಭಾವಿಕವಾಗಿ ಅವರು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ತರಿಸ್ಕೊಂಡು ಅದು ಯಾಕೆ ಆಗಿದೆ ಅಂತ ತಿಳ್ಕೊಂಡು ಮುಂದೆ ಕ್ರಮ ಕೈಗೊಳ್ತಾರೆ. ಇನ್ನು ತುಂಗಭದ್ರಾ ಜಲಾಶಯದಲ್ಲಿ ಡ್ಯಾಮೇಜ್ ಆದ ಕ್ರಸ್ಟ್ ಗೇಟನ್ನು ತ್ವರಿತಗತಿಯಲ್ಲಿ ಸರಿಪಡಿಸಬೇಕು ಅಂಥೇಳಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಗ್ರಹಿಸಿದ್ದಾರೆ.
ಮಂಡ್ಯದಲ್ಲಿ ಮಾತನಾಡಿದ ಅವರು, ಇಂದಿನ ಅನಾಹುತದಿಂದ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಬೇಕು, ಎಲ್ಲ ಡ್ಯಾಮ್ಗಳಲ್ಲಿ ಸೇಫ್ಟಿ ಲಾಕ್ ಗೇಟ್ ಮಾಡಬೇಕು ಅಂತಂದಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಸಂಸದ ಬಸವರಾಜ ಬೊಮ್ಮಾಯಿ ಅವರು, ಡ್ಯಾಮ್ ಮತ್ತು ಜನರ ಸೇಫ್ಟಿಗೆ ಸರ್ಕಾರ ಅಗತ್ಯವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದರು. ಇನ್ನು ಡ್ಯಾಮ್ಗೆ ಭೇಟಿ ಮಾಡಿ ನಂತರ ಮಾತನಾಡಿದ ಮಾಜಿ ಸಂಸದರಾದಂತಹ ಸಂಗಣ್ಣ ಕರಡಿ, ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರುವುದು ದೊಡ್ಡ ದುರಂತವೇ, ತಜ್ಞರ ಅಭಿಪ್ರಾಯದ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಅಂತಂದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿ, ಮಳೆಯಿಂದ ತುಂಗಭದ್ರಾ ಜಲಾಶಯ ಬೇಗ ತುಂಬಿದ್ರಿಂದ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು, ಆದರೆ ನಿರ್ವಹಣೆ ಮಾಡದೇ ಇರೋರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅಂತಂದಿದ್ದಾರೆ. ಏನು ವಿಜಯೇಂದ್ರ ಅವರು ನಾಳೆ ಟಿಬಿ ಡ್ಯಾಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿಕ್ಕಿದ್ದಾರೆ. ಇವತ್ತಿನ ಒಂದು ಅನಾಹುತ ಏನಿದೆ, ಇವತ್ತು ಯಾವೊಂದು ಹಳೆಯ ಕಾಲದಲ್ಲೇ ಕಟ್ಟಿರ್ತಕ್ಕಂಥ ಜಲಾಶಯಗಳು, ಅಂತ ಜಲಾಶಯದಲ್ಲಿ ಇವತ್ತು ಸೇಫ್ಟಿ ಲಾಕ್ ಗೇಟ್ಗಳೇನಿರಬೇಕು, ಆ ಒಂದು ಗೇಟ್ಗಳು ನಿರ್ಮಾಣ ಆಗ್ತಕ್ಕಂಥದ್ದು ಅನಿವಾರ್ಯ. ಇದು KRS ನಲ್ಲೂ ಇಲ್ಲ, ತುಂಗಭದ್ರಾ ಡ್ಯಾಮ್ನಲ್ಲೂ ಇಲ್ಲ. ಅದು ಇವತ್ತಿನ ಒಂದು ಅನಾಹುತದಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನ ತಕ್ಷಣ ಕ್ರಮ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ನಾರಾಯಣಪುರ ಡ್ಯಾಮ್ನಲ್ಲಿ, ಅಲಮಟ್ಟಿ ಡ್ಯಾಮ್ನಲ್ಲಿ ಆ ಸೇಫ್ಟಿ ಲಾಕ್ ಗೇಟ್ಗಳು ರಚನೆಯಾಗಿದೆ. ವರ್ಲ್ಡ್ ಬ್ಯಾಂಕ್ನವರು ಆ ಸಂದರ್ಭದಲ್ಲಿ ಕೊಟ್ಟಂತ ಸಲಹೆ ಮೇರೆಗೆ ಅದೇ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲೂ ಸಹ ಸೇಫ್ಟಿ ಲಾಕ್ ಗೇಟ್ಗಳು ಮಾಡಬೇಕಾಗಿದೆ. ಅಲ್ಲ, ಇದರ ಬಗ್ಗೆ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿ ಬೇಗ ಈ ಸತ್ಯ ಕಂಪ್ಯಾರಿಟಿವ್ಲಿ ಬೇಗ ಡ್ಯಾಮ್ಗಳು ತುಂಬಿತ್ತು, ಮೇಂಟೈನ್ ಮಾಡಬೇಕು, ಅದನ್ನು ನೋಡಬೇಕು. ಮಳೆ ಬರೋಕ್ಕಿಂತ ಮೊದಲು ಇದು ಮಾಡದೇ ಇರೋರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗೇನು ಇರೋದರ ವ್ಯವಸ್ಥೆಯಲ್ಲಿ ಏನು, ಯಾಕಂದ್ರೆ ಇದು ಟೆಕ್ನಿಕಲ್ ಇದೆ, ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥ ಇಂಜಿನಿಯರ್ಸ್ ಇತ್ಯಾದಿ ಕೂಡ ತೀರ್ಮಾನ ತಗೋಬೇಕು. ಆದರೆ ಆಗಿರುವಂಥ ಸಂಗತಿ ಮಾತ್ರ ಭಾಳ ದುರ್ದೈವದ ಸಂಗತಿ. ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ನೀರು ಖಾಲಿ ಮಾಡಬೇಕಾಗಿದೆ. ಅಕಸ್ಮಾತ್ ಇದೇ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದರೆ ಡ್ಯಾಮ್ ತುಂಬಲ್ಲ. ಹಾಗಾಗಿ ಇಟ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ವೆರಿ ಸೀರಿಯಸ್ ಆ್ಯಕ್ಷನ್ ಶುಡ್ ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ದಿ ಕನ್ಸರ್ನ್ಡ್ ಆಫೀಸರ್ಸ್. ತುಂಗಭದ್ರಾ ಡ್ಯಾಮು ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಡ್ಯಾಮು. ಕಾಲಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ವಿ. ಒಂದು ಕಡೆ ಹೂಳು ತುಂಬಿರುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಇದೆ. ಅದಕ್ಕಾಗಿ ಈಗಾಗಲೇ ಸಮಾನಾಂತರವಾದ ಡ್ಯಾಮನ್ನು ಕಟ್ಟಬೇಕು ಅಂತ DPR ಮಾಡಿ ನಮ್ಮ ಕಾಲದಲ್ಲಿ ಎಲ್ಲರೂ ಸಿದ್ಧತೆ ಮಾಡಿದ್ವಿ. ಇದರ ಜೊತೆಗೆ ಡ್ಯಾಮ್ ಮ್ಯಾನೇಜ್ಮೆಂಟ್ ಕಮಿಟಿ ಇರ್ತದೆ. ಅವರು ಕೇಂದ್ರ ಸರ್ಕಾರದಿಂದ ಬಂದು ಹಲವಾರು ಸಲಹೆಗಳನ್ನು ಕೊಟ್ಟಿರ್ತಾರೆ. ಆ ಸಲಹೆಗಳನ್ನು ರಾಜ್ಯ ಸರ್ಕಾರ ಹೈಯೆಸ್ಟ್ ಪ್ರಯಾರಿಟಿ ಮೇಲೆ ಮಾಡಬೇಕು. ನಾನು ನೋಡಿಲ್ಲ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಸಲಹೆ ಕೊಟ್ಟಿದೆ, ಅದನ್ನು ನನಗನ್ನಿಸ್ತಾ ಇದೆ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ರೆ ಈ ಪರಿಸ್ಥಿತಿ ಇವತ್ತು ಬರ್ತಿರಲಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಕೂಡಲೇ ಆ ಚೈನ್ ಒಂದೇ ಅಲ್ಲ, ಕಂಪ್ಲೀಟ್ ಗೇಟ್ಗಳನ್ನು ಸದೃಢಗೊಳಿಸಲು ಸೇಫ್ಟಿ ಈ ಕ್ರಸ್ಟ್ ಗೇಟ್ 19 ಏನು ಇವತ್ತು ಬ್ರೋಕನ್ ಆಗಿದೆ, ಮುರಿದಿದೆಯಲ್ಲ, ಅದರಿಂದ ದೊಡ್ಡ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ರೈತರು ಬಹಳ ಖುಷಿಯಲ್ಲಿದ್ರು. ಪ್ರಕೃತಿ ನಮಗೆ ಸಾಥ್ ಕೊಟ್ಟಿತ್ತು ಈ ವರ್ಷ. ಅಂದ್ರೆ 105 TMC ಸಾಮರ್ಥ್ಯ ಇರ್ತಕ್ಕಂಥದ್ದು, ಫುಲ್ ಡ್ಯಾಮ್ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ 19ನೇ ಗೇಟ್ ಇವತ್ತು ಮುರಿದಿರ್ತಕ್ಕಂಥದ್ದು ನಮ್ಮ 2ನೇ ಬೆಳೆಗೆ ನಮ್ಮ ರೈತರಿಗೆ ಆತಂಕವನ್ನು ತಂತು. ಇಲ್ಲಿ ಮೇನ್ ಡಿಫೆಕ್ಟ್ ಏನಂತಂದ್ರೆ ಬೋರ್ಡ್ನರಿಗೆ ಮೇಂಟೆನೆನ್ಸ್ ಬರ್ತದೆ. ಆ ಬೋರ್ಡ್ MD ಇರ್ಬೋದು ಅಥವಾ MD ಬೋರ್ಡ್ ಸೆಕ್ರೆಟರಿ ಅವರು ಅದನ್ನ 3 months ಐದರ್ 4 months ಅಂತ ಇದೆ. ಅದು ಸೇಫ್ಟಿ ಮತ್ತು ಹೆಲ್ದಿ ಡ್ಯಾಮ್ ರಿಪೋರ್ಟ್ ಬೇಕಂತ ಇದೆ. ಬಟ್ ಅದನ್ನ ಇವರು ಮಾಡಿಲ್ಲ ಅಂತ ಅನಿಸ್ತದ. ಇವ್ರ ನಿಷ್ಕಾಳಜಿಯಿಂದ, ಅಧಿಕಾರಿಗಳ ನಿಷ್ಕಾಳಜಿಯಿಂದ ಇದು ಎಫೆಕ್ಟ್ ಆಗಿದೆ. ಹಾಗಾದರೆ ಈ ತುಂಗಭದ್ರಾ ಅಣೆಕಟ್ಟಿನ ಇತಿಹಾಸ ಏನು, ಅದರ ಉದ್ದ ಎಷ್ಟು, ಅಗಲ ಎಷ್ಟು, ಯಾವಾಗ ಕಟ್ಟಡ ಅಂದರೆ ತುಂಗಭದ್ರಾ ಡ್ಯಾಮ್ನ ಕಟ್ಟೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು, ಅದೆಲ್ಲವನ್ನು ಕೂಡ ನಿಮಗೆ ಗ್ರಾಫಿಕ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ತುಂಗಭದ್ರಾ ಅಣೆಕಟ್ಟಿನ ಉದ್ದ ಬಂದು 2449 ಮೀಟ್ರು ಅದರ ಉದ್ದ, ಈ ಡ್ಯಾಮ್ನ ಉದ್ದ, ಮತ್ತು ಎತ್ತರ ಬಂದು 49.50 ಮೀಟರ್, ಇದು ಎತ್ತರ. ತುಂಗಭದ್ರಾ ಕೋಡಿಯ ಸಾಮರ್ಥ್ಯ ಎಷ್ಟು ಅಂತಂದರೆ 6.5 ಲಕ್ಷ ಕ್ಯೂಸೆಕ್ಸ್, 6,50,000 ಕ್ಯೂಸೆಕ್ಸ್. ಈ ಅಣೆಕಟ್ಟು ನಿರ್ಮಾಣ ಸ್ಟಾರ್ಟ್ ಆಗಿದ್ದು 1949ರಲ್ಲಿ, ಅಂದರೆ ಸ್ಟಾರ್ಟ್ ಆಗಿದ್ದು ನಿರ್ಮಾಣ ಮಾಡೋದಕ್ಕೆ. ಸೊ ಅದು ಉದ್ಘಾಟನೆ ಆಗಿದ್ದು ಯಾವಾಗ ಅಂದರೆ 1953, 4 ವರ್ಷದ ನಂತರ. ಸೊ ಈ ಅಣೆಕಟ್ಟಿನ ನಿರ್ವಹಣೆ ಬಂದು ತುಂಗಭದ್ರಾ ನಿಗಮ, ಒಂದು ನಿಗಮವನ್ನು ಸ್ಥಾಪನೆ ಮಾಡಿಕೊಳ್ಳಲಾಗಿತ್ತು, ತುಂಗಭದ್ರಾ ನಿಗಮ ಅಂತೇಳಿ ಅವರೇ ಮೇಂಟೈನ್ ಮಾಡ್ತಾ ಇದ್ರು. ಸೊ ತುಂಗಭದ್ರಾ ಅಣೆಕಟ್ಟಿನ ಸಾಮರ್ಥ್ಯ 116 TMC, ಕ್ಯೂಸೆಕ್ಸಲ್ಲಿ ಹೇಳೋದಾದರೆ 6.5 ಲಕ್ಷ, TMCಲಿ ಹೇಳೋದಾದರೆ
116. ಇದರ ಸಂಗ್ರಹಣಾ ಪ್ರದೇಶ ಬಂದು 28,118 ಚದರ ಕಿಲೋಮೀಟರ್. ಉತ್ಪಾದನಾ ಸಾಮರ್ಥ್ಯ ಬಂದು ವಿದ್ಯುತ್ ಉತ್ಪಾದಕ ಸಾಮರ್ಥ್ಯ 127 ಮೆಗಾವ್ಯಾಟ್. ಒಟ್ಟು ಗೇಟ್ಗಳ ಸಂಖ್ಯೆ ಈ ಡ್ಯಾಮ್ನದ್ದು 33. ನೋಡಿ, 1940ರಲ್ಲಿ ಮದ್ರಾಸ್ ಸರ್ಕಾರದಿಂದ TB ಡ್ಯಾಮ್ ಯೋಜನೆಗೆ ರೂಪುರೇಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆಗಿನ ಮುಖ್ಯ ಇಂಜಿನಿಯರ್ ತಿರುಮಲೆ ಅಯ್ಯಂಗಾರ್ ನೇತೃತ್ವದಲ್ಲಿ ವರದಿಯನ್ನು ಸಿದ್ಧಪಡಿಸಲಾಗಿತ್ತು. ಸೊ ಆಮೇಲೆ ಏನಾಯಿತು ಅಂದರೆ 1942ರಲ್ಲಿ ತಿರುಮಲೆ ಅಯ್ಯಂಗಾರ್ ವರದಿಗೆ ಬ್ರಿಟಿಷ್ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡ್ತು, ಓಕೆ ಅಂತೇಳಿ. 45ರಲ್ಲಿ ಮುನಿರಾಬಾದ್ ಬಳಿ ತುಂಗಾಭದ್ರಾ ಅಣೆಕಟ್ಟು ನಿರ್ಮಾಣಕ್ಕೆ ಅಡಿಗಲ್ಲನ್ನು ಹಾಕಲಾಯಿತು. ಹೈದರಾಬಾದ್ ನಿಜಾಮ ಮದ್ರಾಸ್ ಗವರ್ನರ್ ಸರ್ ಅರ್ಸಾತ್ ಹೋಪ್ರಿಂದ ಅಡಿಗಲ್ಲನ್ನು ಹಾಕಲಾಗಿತ್ತು. ಆಮೇಲೆ ಬ್ರಿಟಿಷರು ಬದಲಾದ ಆಡಳಿತದ ಕಾರಣದಿಂದಾಗಿ ಯೋಜನೆಗೆ ಮತ್ತೆ ತಡೆ ಹಿಡಿಯಲಾಯಿತು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೇತೃತ್ವದಲ್ಲಿ ಮತ್ತೆ TB ಡ್ಯಾಮ್ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಡಲಾಯಿತು. ಆ ಸಂದರ್ಭದಲ್ಲಿ ಸುಮಾರು 90 ಗ್ರಾಮಗಳು ಮುಳುಗಡೆಯಾಗಿದ್ವು. ಸುಮಾರು 55,000 ಜನರು ಸ್ಥಳಾಂತರವಾಗಿದ್ದರು. ಮತ್ತೆ ಅದೊಂದು ರೀತಿ ಸೆಕೆಂಡ್ ಪಾರ್ಟ್ ಅನ್ನೋ ಥರ 1953ರಲ್ಲಿ ಮೊದಲ ಬಾರಿಗೆ ತುಂಗಭದ್ರಾ ಡ್ಯಾಮ್ನಿಂದ ಕಾಲುವೆಗಳಿಗೆ ನೀರನ್ನು ಹರಿಬಿಡಲಾಗುತ್ತೆ. ಸೊ ಫೈನಲಿ 1960ರ ವೇಳೆಗೆ ತುಂಗಭದ್ರಾ ಅಣೆಕಟ್ಟು ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುತ್ತೆ. ಇದು ತುಂಗಭದ್ರಾ ಅಣೆಕಟ್ಟಿನ ಇತಿಹಾಸ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.